ಹಲೋ ನಮಸ್ಕಾರ. ಶಿವಮೊಗ್ಗ ಮಾನ್ಸೂನ್ ಟ್ರಾವೆಲ್ ಸೀರೀಸ್ಗೆ ಸ್ವಾಗತ. ಈ ಸೀರೀಸಲ್ಲಿ ಇನ್ನೊಂದು ವಿಡಿಯೋ ದೇವಗಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತೀರ್ಥಹಳ್ಳಿಯಿಂದ ಒಂದು 40 ಕಿಲೋಮೀಟರ್ ಏನೋ ಇದೆ ಈ ದೇವಸ್ಥಾನ. ಆಲ್ಮೋಸ್ಟ್ ಹೊರಟು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತಾ ಬಂತು. ನಾವು ಹೊರಟಾಗ ಬೆಳಗ್ಗೆ ಬಿಸಿಲಿತ್ತು, ಫುಲ್ ಬ್ಲೂ ಸ್ಕೈಸ್ ಕಾಣಿಸ್ತಾ ಇತ್ತು, ಮೋಡಗಳಿರಲಿಲ್ಲ, ಚೆನ್ನಾಗಿತ್ತು. ಬರ್ತಾ ಇದ್ದಂಗೆ ಮತ್ತೆ ಫುಲ್ ಕ್ಲೌಡಿ ಆಗಿದೆ, ಲೈಟಾಗಿ ಮಳೆ ಕೂಡ ಬಂತು. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ನಮ್ಮ ಡೆಸ್ಟಿನೇಷನ್ನು. ಬಟ್ ಡ್ರೈವ್ ಬಗ್ಗೆ ಹೇಳಬೇಕಂದ್ರೆ ಎರಡು ಮಾತಿಲ್ಲ. ರೋಡ್ ಚೆನ್ನಾಗಿದೆ ಅಂತ ಐಡಿಯಾ ಇತ್ತು, ಬಟ್ ಈ ಲೆವೆಲ್ಗೆ ಇಷ್ಟು ಚೆನ್ನಾಗಿದೆ ಅಂತ ಐಡಿಯಾ ಇರಲಿಲ್ಲ. ಪೂರ್ತಿ ನೋಡ್ಬೋದು, ಫುಲ್ ಗ್ರೀನ್ ಕವರು, ಟಿಪಿಕಲ್ ಮಾನ್ಸೂನಲ್ಲಿ ಹೆಂಗಿರುತ್ತೋ ಹಾಗಿದೆ. ಪುಣ್ಯಕ್ಕೆ ಅಷ್ಟು ಜೋರಾಗಿ ಮಳೆ ಬರ್ತಾ ಇಲ್ಲ. ಸೊ ಲೆಟ್ಸ್ ಸಿ, ಹೋಪ್ ಇಟ್ಸ್ ಗೋಯಿಂಗ್ ಟು ಬಿ ಅ ಫನ್ ಡೇ. ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನದ ಮುಂದೆನೇ ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಡು ಬಂದರೆ ಹಿಂಗೊಂದು ಏರಿಯಾಗೆ ಬರ್ತೀವಿ. ಫುಲ್ ದೊಡ್ಡ ಗ್ರೌಂಡು, 7 ಕೊಳಗಳಿದೆ. ಇದು ಕೆಳದಿ ಸಂಸ್ಥಾನದ ಟೈಮಲ್ಲಿ ಮಾಡಿರೋದಂತೆ. ಕರೆಕ್ಟಾಗಿ ಇಲ್ಲೂ ಕಾಣಿಸ್ತಾ ಇದೆ, ಇನ್ನು ಹಾಗೆ 7 ಇದೆ. ಸಿಕ್ಕಾಪಟ್ಟೆ ಆಳ ಇರ್ಬೋದು, ಇಲ್ಲಿಂದ ಎಷ್ಟು ಡೆಪ್ತು ಅಂತ ಗೊತ್ತಾಗ್ತಾ ಇಲ್ಲ. ಈ 7 ಕೊಳಗಳ ಮಧ್ಯ ಇದೆ ದೊಡ್ಡದು, ನನ್ನ ಹಿಂದೆ ಕಾಣಿಸ್ತಾ ಇರೋದು. ಏನು ಮೆಷರ್ಮೆಂಟ್ಸ್ ಅಂದ್ರೆ 25 ಮೀಟರ್ಸ್ ಬೈ 17 ಮೀಟರ್ಸ್ ಅಂತೆ. ಬಟ್ ಇಲ್ಲಿ ಸುತ್ತ ಓಡಾಡ್ಬೋದು, ಕಲ್ಲು ನೀಟಾಗಿದೆ. ಮತ್ತು ಅಲ್ಲಿ ಮಧ್ಯದಲ್ಲಿ ಪ್ಲ್ಯಾಟ್ಫಾರ್ಮ್ ಥರ ಮಾಡಿದ್ದಾರೆ. ಸೊ ಮುಂದೆ ನಡ್ಕೊಂಡು ಬಂದು ನಿಂತ್ಕೋಬೋದು. ತುಂಬಾ ಸೀನಿಕ್ ಆಗಿದೆ. ಕೊಳದಿಂದ ಹಾಗೆ ಮುಂದೆ ಬಂದರೆ ಈ ಥರ ಪಿಲ್ಲರ್ಸ್ ಇದೆ. ಈ ಪಿಲ್ಲರ್ಸ್ ಕೆಳಗೆ ಒಂಥರ ಡ್ರೈನ್ ಸಿಸ್ಟಮ್ ಇದೆ. ಹಾಗೆ ನೀರು ಫ್ಲೋ ಆಗ್ತಿರೋದು ಕೇಳಿಸ್ತಾ ಇದೆ. ಹಾಗೆ ನೀರು ಬಂದು ಈ ಕೊಳಕ್ಕೆ ಬರುತ್ತೆ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಫ್ಲೋನು ಕಾಣಿಸ್ತಾ ಇದೆ. ಆ ಕೊಳದ ನೀರು ಸ್ಟ್ಯಾಗ್ನೆಂಟ್ ಇದೆ, ಬಟ್ ಕೆಳಗಿಂದ ನೀರು ಫ್ಲೋ ಆಗ್ತಾನೆ ಇದೆ. ಸೊ ಹೀಗೆ ಥ್ರೂ ಔಟ್ ಫುಲ್ ವಾಟರ್ ಸಿಸ್ಟಮ್ ಇದೆ. ಹಾಗೆ ಬಂದರೆ ಒಂದೊಂದು ಕೊಳನೂ ಒಂದೊಂದು ಡಿಸೈನ್ ಇದೆ. ಈ ಕೊಳ ಸುಮ್ಮನೆ ಒಂಥರ ಸ್ಕ್ವೇರ್ ಶೇಪಲ್ಲಿದ್ದು ಅದ್ರ ಒಳಗೆ ತಿರ್ಗಾ ಏನೋ ಹೆಕ್ಸಗನ್ ತರ ಏನೋ ಶೇಪ್ ಇದೆ. ಎಲ್ಲಾ ಕೊಳದಲ್ಲೂ ನೀವು ಹಂಗೆ ನೀರ್ ಫ್ಲೋ ಆಗ್ತಿರೋದು ಕಾಣಿಸುತ್ತೆ. ಹಂಗೆ ಮುಂದೆ ಬಂದ್ರೆ ಇನ್ನೊಂದು 3 ಬರುತ್ತೆ ಈ ಕಡೆ. ಇದೊಂಥರ ಫ್ಲವರ್ ಶೇಪ್ ಅಲ್ಲಿ ಇದೆ. ಇಟ್ಸ್ ವೆರಿ ನೈಸ್. ಮತ್ತೆ ಇದು ಸೆಕೆಂಡ್ ಲಾರ್ಜೆಸ್ಟ್, ಅದೊಂದು ಬಿಗ್ಗೆಸ್ಟ್. ಅದಾದ್ಮೇಲೆ ಇದು ನೀರಿಂದು ಅಷ್ಟೇ ಎಷ್ಟು ಕ್ಲಿಯರ್ ಆಗಿದೆ ನೋಡ್ಬೋದು. ಎಲ್ಲ ಕೆಳಗಡೆ ಎಲ್ಲ ಗಿಡಗಳು ಬೆಳ್ಕೊಂಡಿದೆ, ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಈ ಕೊಳ ಸ್ಟಾರ್ ಶೇಪ್ ಅಲ್ಲಿ ಇದೆ. ಇಲ್ಲೂ ಅಷ್ಟೇ ನೀರ್ ಫ್ಲೋ ಆಗ್ತಿರೋದು ಕಾಣಿಸ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. ಮತ್ತು ಆ ಕಡೆ ಕೊನೆಯದಿದೆ, ಅದು ಸುಮ್ಮನೆ ಪ್ಲೇನ್ ಸಿಂಪಲ್ ಆಗಿ ಸ್ಕ್ವೇರ್ ಶೇಪ್ ಇದೆ. ಇಲ್ಲಿ 2 ಫ್ಲೈಟ್ ಆಫ್ ಸ್ಟೇರ್ಸ್ ಇದೆ. ದೇವಸ್ಥಾನದ ಎದುರುಗಡೆ ಒಂದು, ಹಾಗೆ ನಡ್ಕೊಂಡು ಬಂದು ಈ ಕಡೆ ಇನ್ನೊಂದು ಆಪೋಸಿಟ್ ಸೈಡ್ ಇದೆ. ಇಲ್ಲಿಂದ ನಡ್ಕೊಂಡು ಹೋದರೆ ಆ ಕಡೆ ಇನ್ನೊಂದು ಊರು ಏನೋ ಇದೆ ಅನಿಸುತ್ತೆ. ಸುಮಾರು ಜನ ಅಲ್ಲಿಂದ ನಡ್ಕೊಂಡು ಬಂದರು, ಗಾಡಿಗಳೆಲ್ಲ ಬಂತು. ಬಟ್ ಸುತ್ತ ಆವರಣ ತುಂಬಾ ಚೆನ್ನಾಗಿದೆ. ಕೂತ್ಕೊಂಡು ಬ್ಯೂಟಿ ಎಂಜಾಯ್ ಮಾಡೋಕ್ಕೆ ಒಂದಷ್ಟು ಕಲ್ಲು ಬೆಂಚಸ್ಸು ಇದೆ. ಈ ಕಡೆ ಒಂದೆರಡು, ಆ ಕಡೆ ಒಂದೆರಡು. ಹೆಂಗೆ ಕಾಲ ಕಳಿಯತ್ತೆ ಅಂತಲೇ ಗೊತ್ತಾಗಲ್ಲ. ಸುಮ್ಮನೆ ನೋಡ್ಕೊಂಡು ಕೂತ್ಬಿಡ್ಬೋದು. ದೇವಸ್ಥಾನ ಓಪನ್ ಇಲ್ಲ ಅಲ್ವಾ? ಓಪನ್ ಇಲ್ಲ. ಒಂದು ಪೂಜೆ ಮಾಡಿ ಹೋಗ್ಬಿಟ್ಬಿಟ್ರಣ. ಏನೋ ಓದ್ದೆ ಇಲ್ಲಿ ಕೆಳಗೆಲ್ಲ ಏನೋ ಹಿಡನ್ ರೂಮ್ಸ್ ಸಿಕ್ಕಿತ್ತು ಅಂತ. ಹೌದಾ? ಡೋಂಟ್ ನೋ ಹೌ ಫಾರ್ ಇಟ್ಸ್ ಟು.
ಶಿವನ ದೇವಸ್ಥಾನ ಅಲ್ವಾ? ಬಸವ ಇದೆ. ಬಸವ ಇದೆ. ಶಿವನ ದೇವಸ್ಥಾನ, ಲಿಂಗ ಅದೇ ಬರ್ತಿದೆಯಲ್ಲ, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ದೇವಗಂಗೆ. ಎಸ್, ಫುಲ್ ತುಂಬ ಹಳೇದು ಅನ್ಸುತ್ತಲ್ಲ. ಹೆಂಚು ಎಲ್ಲ ಬರೀ ವುಡ್ ಪಿಲ್ಲರ್ಸು. ವ್ಯೂ ಚೆನ್ನಾಗಿದೆ. ದೇವಗಂಗೆನ ಬಸವನ ಬಯನೆ ಅಂತಲೂ ಅಂತಾರೆ. ಜಾಗ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಪೂರ್ತಿ ಗ್ರೀನ್ ಕವರು. ಆ ಮಳೆ ಬಂದಿರೋದ್ರಿಂದ ಈ ಕಲ್ಲುಗಳ ಮೇಲೆ ಮಾಸ್ ಫಾರ್ಮ್ ಆಗಿದೆ. ಪೂರ್ತಿ ನೋಡ್ತಾ ಇದ್ದರೆ ಗ್ರೀನರಿ ಸಖತ್ತಾಗಿ ಕಾಣಿಸುತ್ತೆ. ನಾವಿಬ್ಬರಿದ್ದೀವಿ, ನಮ್ಮ ಜೊತೆ 2 ನಾಯಿಗಳಿದೆ ಮತ್ತು 4 ಹಸು ಮೇಯ್ತಾ ಇದೆ ಅಷ್ಟೇ, ಬೇರೆ ಯಾರೂ ಇಲ್ಲ. ಆಗಲೇ ಒಂದು ಸ್ವಲ್ಪ ಜನ ಸ್ಕೂಲ್ ಮಕ್ಳುಗಳು ಹೋಗ್ತಾಯಿದ್ರು. ಈ ದೇವಸ್ಥಾನದ ಪಕ್ಕನೇ ಒಂದು ಸ್ಕೂಲ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ರು ಮಕ್ಳುಗಳು. ಅದು ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲರೂ ಟಾಟಾ ಬಾಯ್ ಬಾಯ್ ಅಂದ್ಕೊಂಡು ಹೋಗ್ತಾಯಿದ್ರು. ಇಷ್ಟೊತ್ತು ಪ್ರೇಯರ್ ನಡೀತಾ ಇತ್ತು. ಸ್ಕೂಲ್ ಎದುರುಗಡೆನೋ ಒಂದು ಸಣ್ಣ ಅಂಗಡಿ ಇದೆ, ಅಲ್ಲಿ ಪಕ್ಕನೇ ಪಾರ್ಕಿಂಗ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿದ್ರು ಜಾಗ, ನಮ್ಮ ಜನ ಈ ಜಾಗನ ನೀಟಾಗಿ ಇಟ್ಕೊಂಡಿಲ್ಲ. ಬಂದವರೆಲ್ಲ ಪ್ಲಾಸ್ಟಿಕ್ ಕವರ್ಗಳು, ಬಾಟ್ಲುಗಳು ಎಲ್ಲ ಬಿಸಾಕಿದ್ದಾರೆ. ಇಲ್ಲೂ ಬಿಸಾಕಿದ್ದಾರೆ, ಆ ಕೊಳಗಳಲ್ಲೂ ಬಿಸಾಕಿದ್ದಾರೆ. ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ಒಂದು ಬೋರ್ಡ್ ಕೂಡ ಇದೆ, ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಇದು ಅಂತ. ಬಟ್ ಯಾರಿಗೂ ಕೇರ್ ಇಲ್ಲ. ಬಟ್ ನೀವು ಬಂದರೆ ಇಲ್ಲಿ ಏನು ಬಿಸಾಕುವಂಥದ್ದು ಏನಿಲ್ಲ, ಒಂದು 5 ನಿಮಿಷ ನೋಡ್ಕೊಂಡು ಹೋಗ್ಬಿಡ್ಬೋದು. ಈ ಗ್ಯಾಪಲ್ಲಿ ಬಿಸಾಕ್ತೀರಾ ಅಂತಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಟ್ ಆಲ್. ಸೊ ಪ್ಲೀಸ್ ಡು ನಾಟ್ ಲಿಟರ್ ವೆನ್ ಯು ಕಮ್ ಹಿಯರ್. ಆಯಿತು, ಲೈಟಾಗಿ ಮಳೆ ಶುರು ಆಗ್ತಾ ಇದೆ. ವಿ ಹ್ಯಾಡ್ ಅನ್ ಅಮೇಝಿಂಗ್ ಡೇ. ನಗರ ಫೋರ್ಟ್ ಹತ್ತಿರ ಅಂತ ಈಗ ಇಲ್ಲಿಗೆ ಬಂದಿದ್ದೀವಿ. ಇದು ನಾವಿದ್ದ ಜಾಗದಿಂದ ಒಂದು 5 ನಿಮಿಷ ಏನೋ ಡ್ರೈವ್ ಇತ್ತು ಅಷ್ಟೇ. ಈ ಕಡೆ ಬಂದು ಸಾವಯಕ್ಲು ಕಡೆ ಹೋಗೋಣ ಅಂತ ಟೇಕನ್ ಅ ಪಿಟ್ ಸ್ಟಾಪ್. ಇದೇ ಫೋರ್ಟು. ಎಂಟ್ರ್ ಆಗಿದ್ದೀವಿ. ಎಂಟ್ರಿ ಫೀಸೆಲ್ಲ ಏನೂ ಇಲ್ಲ ಇಲ್ಲಿ. ಆಚೆ ಕಡೆನೂ 2 ಸ್ಟಾಫ್ ಇದ್ದರು ಅಷ್ಟೇ. ಗೇಟು ಹಾಗೆ ಮುಚ್ಚಿದಂಗೆ ಇರುತ್ತೆ, ನೀವೇ ತಗೊಂಡು ಒಳಗಡೆ ಬರ್ಬೋದು. ಬಟ್ ಈಗ ತಾನೇ ಹತ್ತಿ ಶುರು ಮಾಡಿದ್ದೀವಿ. ಇಟ್ ಲುಕ್ಸ್ ರಿಯಲಿ ನೈಸ್ ಫ್ರಮ್ ಹಿಯರ್. ಇನ್ನು ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಥರ ಏನೋ ಇದೆ, ಅಲ್ಲಿಗೆ ಹೋಗ್ತೀವಿ. ಬಟ್ ಮಳೆ ಬಂದಿರೋದ್ರಿಂದ ಆ್ಯಸ್ ಯೂಶುವಲ್ ಫುಲ್ಲು ಗ್ರೀನ್ ಆಗಿದೆ. ಈ ಕೋಟೆನ ನಗರ ಫೋರ್ಟ್ ಅಂತಲೂ ಅಂತಾರೆ, ಬಿದನೂರು ಫೋರ್ಟ್ ಅಂತಲೂ ಅಂತಾರೆ, ಶಿವಪ್ಪನಾಯಕನ ಕೋಟೆ ಅಂತಲೂ ಅಂತಾರೆ. ರಾಜ ಶಿವಪ್ಪನಾಯಕ ಹಂಗೆ ಇಲ್ಲೇ ಪಟ್ಟಾಭಿಷೇಕ ಮಾಡಿದ್ದಂತೆ. ಪೂರ್ತಿ ಕೋಟೆನ ನೋಡ್ತಾ ಇದ್ದರೆ ಕಲ್ಲಲ್ಲೇ ಕಟ್ಟಿರೋ ಥರ ಇದೆ. ಎಂಟ್ರೆನ್ಸಲ್ಲಿ ಸ್ವಲ್ಪ ಸ್ಟೀಪ್ ರ್ಯಾಂಪ್ ಥರ ಏನೋ ಇದೆ. ಹೀಗೆ ಮುಂದಕ್ಕೆ ನಡ್ಕೊಂಡು ಬಂದರೆ ಒಂಥರ ಏನೋ ಮಂಟಪ ಥರ ಇದೆ ಇಲ್ಲಿ. ಈ ಕಡೆ ಪೂರ್ತಿ ಈಗೆಲ್ಲ ಫುಲ್ ರೂಯಿನ್ಸ್ ಆಗೋಗಿದೆ. ಆಮೇಲೆ ಈ ಕಡೆನೂ ಆಡಿಟೋರಿಯಂ ಥರ ಅಂತ ಅನಿಸುತ್ತೆ. ಅಲ್ಲಲ್ಲಿ ಸೈನಿಕರು ಕಾವಲು ಕಾಯೋಕ್ಕೆ ಸಣ್ಣ ಸಣ್ಣ ಹೋಲ್ಸ್ ಮಾಡಿದ್ದಾರೆ. ಈ ಥರದ್ದು ನಾವು ಗುಡಿಬಂಡೆ ಫೋರ್ಟಲ್ಲಿ ಎಲ್ಲ ಕೋಟೆಗಳಲ್ಲೂ ನೋಡ್ತೀವಿ ಅದನ್ನು. ಬಟ್ ಹಾಗೆ ಮೇಲಕ್ಕೆ ಹೋದರೆ ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ, ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಫೋರ್ಟದು ಟಾಪ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸೈಡ್ ಫುಲ್ಲು ಹಿಲ್ ರೇಂಜಸ್ಸು, ಫುಲ್ ಗ್ರೀನ್ ಕವರ್ ಆಗಿದೆ. ಎಲ್ಲ ಹಿಲ್ ರೇಂಜಸ್ಸು ಗ್ರೀನ್ ಕವರ್ ಆಗಿದೆ. ಮತ್ತು ಡಾರ್ಕ್, ಈಗ ಸದ್ಯಕ್ಕೆ ಮಳೆ ನಿಂತಿದೆ, ಬಟ್ ಫುಲ್ ಡಾರ್ಕ್ ಕ್ಲೌಡ್ಸ್ ಕಾಣಿಸ್ತಾ ಇದೆ. ಇನ್ನೇನು ಬರ್ಬೋದು ಮಳೆ. ಒಂದು ಕಡೆ ಒಂದು ವಾಟರ್ ಬಾಡಿ ಇದೆ, ಏನೋ ಒಂದು ಸಣ್ಣ ಲೇಕ್ ಥರ ಇದೆ. ಇನ್ನೊಂದು ಕಡೆ ರೋಡು, ಮನೆಗಳು, ದೇವಸ್ಥಾನ, ಊರೆಲ್ಲ ಕಾಣಿಸುತ್ತೆ. ಇನ್ನೊಂದು ಕಡೆ ಎಲ್ಲ ಬರೀ ರೈಸ್ ಫೀಲ್ಡ್ಸ್ ಇದೆ.
ಇಟ್ಸ್ ಬ್ಯೂಟಿಫುಲ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿಂದ. ಕೆಳಗಿಂದ ನೋಡಿದ್ರೆ ರೋಡಿಂದ ಚಿಕ್ಕದು ಫೋರ್ಟು ಅಂತ ಅನ್ನಿಸ್ತು. ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡದು ಅಂತ. ಈ ಕಡೆನೂ ಎಲ್ಲ ಇಳ್ಕೊಂಡು ಅಷ್ಟು ಮುಂದೆ ಹೋಗ್ಬೋದು. ಬಟ್ ತುಂಬಾ ರೂಯಿನ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ರೂಯಿನ್ಸೇನೆ. ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ನಿಮ್ಗೊಂದು ಫುಡ್ ರೆಕಮೆಂಡೇಷನ್ ಕೊಡೋಣ ಅಂತ. ಮಾಸ್ತಿಕಟ್ಟೆಯಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ಕುಂದಾಪುರಕ್ಕೆ ಹೋಗೋ ದಾರಿಲಿ, ಅಂದರೆ ಹುಲಿಕಲ್ ಘಾಟ್ ಇನ್ನು ಎಂಟ್ರಾಗೋಕ್ಕಿಂತ ಮುಂಚೆ ಒಂದು ಸಣ್ಣ ಹೋಟ್ಲು ಬರುತ್ತೆ, ಭಟ್ರು ಹೋಟ್ಲ್ ಅಂತ. ಇಲ್ಲಿ ಯಾವುದೇ ಬೋರ್ಡು ಅಥವಾ ಏನೂ ಇಲ್ಲ, ಒಂದು ಸಣ್ಣ ಅಂಗಡಿ ಅಷ್ಟೇ. ಇಲ್ಲಿ ಬಂದು ಒಂದು ತುಪ್ಪದ ದೋಸೆ, ಒಂದು ಆನಿಯನ್ ದೋಸೆ ಆರ್ಡ್ರ್ ಮಾಡಿದ್ವಿ. ಎರಡೂ ಚೆನ್ನಾಗಿತ್ತು, ಹೊಟ್ಟೆ ತುಂಬಿತು, ಸಮಾಧಾನ ಆಯಿತು. ಸೊ ನೀವೇನಾದ್ರು ಈ ಕಡೆ ಹಿಂಗೆ ಹೋಗ್ತಾ ಇದ್ದರೆ ನೀವು ಇಲ್ಲಿ ರೆಕಮೆಂಡ್ ಮಾಡ್ಬೋದು. ಲ್ಯಾಂಡ್ಮಾರ್ಕ್ ಅದು ಪೋಸ್ಟ್ ಆಫೀಸ್ ಅಲ್ವಾ? ಲೊಕೇಶನ್ ಡೀಟೇಲ್ಸ್ ಹಾಕಿರ್ತೀನಿ. ಲ್ಯಾಂಡ್ಮಾರ್ಕ್ ಒಂದು ಸಣ್ಣ ಪೋಸ್ಟ್ ಆಫೀಸ್ ಪಕ್ಕನೇ ಈ ಹೋಟ್ಲಿದೆ. ಇಟ್ಸ್ ನೈಸ್ ಟು ಫೈಂಡ್ ಸಚ್ ಪ್ಲೇಸಸ್ ಔಟ್ ಆಫ್ ನೋವೇರ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇನ್ಸ್ಟಾಗ್ರಾಮಲ್ಲೂ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.